ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಬೆಳಗ್ಗೆನೇ ಕಾಫಿ ಎಲ್ಲ ಕುಡಿದು ಮಜ್ಜಿಗೆ ಕರೆಯೋದಕ್ಕೆ ಅಂತ ನೀರಿಟ್ಟು, ಹಾಲು ಕಾಯೋದಕ್ಕಿಟ್ಟು, ಅಕ್ಕಿ ಹಿಡೋಣ ಸಾರಿದೆ ಸೊನ್ನೆ ಇಟ್ಟು ಅಂತ ಹೇಳ್ಬಿಟ್ಟು ಅನ್ನ ಮಾಡೋಕೆ ಇಡ್ತಿದ್ದೆ. ಸೊಸೈಟಿಯಲ್ಲಿ ಕೊಡೋ ಅಕ್ಕಿ ನಮಗೆ ಸಾಲ್ತಾನೇ ಇಲ್ಲ. 2 ನಾಯಿಗಳಿವೆ, ಅದರಿಂದ ಸಾಲ್ತಾ ಇಲ್ಲ. ಅಂಗಡಿಯಿಂದ ತಗೊಂಬಂದಿದ್ರು, ಅದನ್ನೇ ಹಾಕಿದೆ. ಮತ್ತು ಮಜ್ಜಿಗೆ ಬೇರೆ ಕರಿಬೇಕು. ಇವತ್ತು ಸ್ವಲ್ಪ ಒಂದು ಮೇಕಪ್ ಆರ್ಡರ್ ಇತ್ತು, ಅದಕ್ಕೋಸ್ಕರ ಬೇಗ ಬೇಗ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೆಲಸಗಳನ್ನ ಮಾಡಿಕೊಂಡು ಮತ್ತು ನೈಟ್ಗೆ ಒಂದು ಸ್ವಲ್ಪ ಅಡುಗೆ ಮಾಡಿ ಇಟ್ಬಿಡೋಣ, ಬೇಕಾದರೆ ಅನ್ನ ಮಾಡ್ಕೊತಾರೆ. ಬೆಳಗ್ಗೆ ಇದ್ದರೆ ಅದಕ್ಕೇ ಏನಾದರೂ ಮಾಡ್ಕೊತಾರೆ. ನಾಳೆ ಪೂಜೆ ಬೇರೆ ಇತ್ತು, ಅಲ್ಲಿಂದ ಒಂದು ಸ್ವಲ್ಪ ಹುಳಿ ಸಾಂಬಾರು ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡೋಕ್ಕೆ ಇಟ್ಕೊಂಡಿದ್ದೆ. ಸ್ವಲ್ಪನೇ ಮಾಡಿದೆ, ಜಾಸ್ತಿ ಏನು ಮಾಡಲಿಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ. ಅವರಿಬ್ಬರು ಕೆಲಸಕ್ಕೆ ಹೋಗ್ತಾರೆ, ಇಬ್ಬರೇನೆ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೆ. ತರಕಾರಿನೂ ಅಷ್ಟೇ ಜಾಸ್ತಿ ಏನು ಹಾಕಲಿಲ್ಲ. ಒಂದು ಆಲೂಗಡ್ಡೆ, ಒಂದು ಬದನೆಕಾಯಿ ಮತ್ತು ಒಂದೆರಡು ಹುಳ್ಳಿಕಾಯಿ ಮಾತ್ರ ಹಾಕ್ತೆ ಅಷ್ಟೇ. ಮತ್ತು ಎಲ್ಲ ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡು ಅದನ್ನು ಸಾಂಬಾರಿಗೆಲ್ಲ ರುಬ್ಕೊಂಡು ಅದನ್ನು ಸಹಿತ ಒಗ್ಗರಣೆಗೆ ಹಾಕಿ ಸಾಂಬಾರು ಮಾಡಿ ಇಟ್ಟೆ. ಮತ್ತು ಪೂಜೆ ಬೇರೆ ಇರೋದ್ರಿಂದ ಸ್ವಲ್ಪ ಬಟ್ಟೆಗಳು ಇದ್ದು, ಬಟ್ಟೆಗಳು ಒಗೆಯೋಣ ಅಂತ ನೋಡಿದೆ, ನೀರು ಯಾಕೋ ಬರ್ತಿರಲಿಲ್ಲ. ಅದರಿಂದ ಬಟ್ಟೆ ಸಹಿತ ಒಗಿಲಿಲ್ಲ, ಸ್ವಲ್ಪ ಅದು ಉಳ್ಕೊಂಬಿಡ್ತು. ಮತ್ತು ಸಾಂಬಾರೆಲ್ಲ ಮಾಡಿಟ್ಬಿಟ್ಟು ನಾಳೆ ವಾರಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಸ್ವಲ್ಪ ಬಾಕ್ಸ್ಗಳು, ಸ್ವಲ್ಪ ಶೆಲ್ಫ್ಗಳು ಎಲ್ಲ ಒರೆಸಿ ಬಿಟ್ಬಿಡೋಣ. ಬೆಳಗ್ಗೆ ಬೇಕಾದರೆ ನೆಲ ಒರೆಸ್ಕೊಂಡು ವಾರ ಮಾಡ್ತಾರೆ, ಬೆಳಗ್ಗೆ ಅವ್ರು ಕೆಲ್ಸಕ್ಕೆ ಹೋಗೋ ಅಷ್ಟರೊಳಗೆ ಮಾಡೋಗ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟೆ ಹೋಗೋಣ ಅಂಥೇಳಿ ಎಲ್ಲ ಕಸಗಳನ್ನೆಲ್ಲ ಬಾಕ್ಸೆಲ್ಲ ಜರುಗಿಸ್ಕೊಂಡು, ಬಾಕ್ಸ್ಗಳನ್ನೆಲ್ಲ ಅಡಿಯೆಲ್ಲ ಇರೋ ಕಸಗಳನ್ನೆಲ್ಲ ಗುಡಿಸ್ಕೊಂಡು ಒರೆಸ್ಕೊತಾ ಇದ್ದೆ. ಪಾಪು ಇದ್ದಿದ್ದರಿಂದ ಸ್ವಲ್ಪ ನಾನು ಯಾವುದೇ ರೀತಿಯಾಗಿ ನೀಟಾಗಿ ಕ್ಲೀನ್ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಅಮ್ಮನೂರಿಗೆ ಹೋಗಿದ್ದಾಳೆ ಇವಾಗ, ಅದರಿಂದ ಎಲ್ಲ ಕೆಲಸಗಳು ಇವಾಗ ಸ್ವಲ್ಪ ಸರಾಗವಾಗ ಆಗ್ತಾಯಿದೆ. ಅದರಿಂದ ಸ್ವಲ್ಪ ಬಾಕ್ಸ್ಗಳ ಅಡಿಯೆಲ್ಲ ಸ್ವಲ್ಪ ಕಸ ಹಂಗೆ ಇತ್ತು, ಅದರಿಂದ ಅದೆಲ್ಲ ಸ್ವಲ್ಪ ಗುಡಿಸ್ಕೊಂಡು ಎಲ್ಲ ನೀಟಾಗಿ ಒರೆಸ್ಕೊಂಡೆ. ಮತ್ತು ಇವತ್ತು ಮೇಕಪ್ ಹೋಗ್ತಿದ್ದೀನಿ ಅಂತ ಹೇಳಿದೆ ಅಲ್ವಾ, ಅದು ಬಂದುಬಿಟ್ಟು ತುಮಕೂರಿನಲ್ಲಿ ಕುಂಚಿಟಿಗ ಸಮುದಾಯ ಭವನ ಅಂತ ಏನೋ ಅಂತೆ, ಅದು ಗೊತ್ತಿಲ್ಲ, ನಾನು ಯಾವತ್ತೂ ನೋಡಿಲ್ಲ. ಅದು ಅಮಾನಿಕೆರೆ ಪಾರ್ಕ್ ಬರುತ್ತಲ್ವ, ಆ ರೋಡಲ್ಲಿ ಏನೋ ಇದೆ ಅಂತ ಲೊಕೇಶನ್ ಹೇಳಿದರು. ಅಂದರೆ ಯಾರ್ಡರು ನನಗೆ ಸಿಕ್ಕಿರೋದಲ್ಲ, ನನ್ನ ಫ್ರೆಂಡಿಗೆ ಸಿಕ್ಕಿರೋದು. ಅವರು ನನ್ನ ಜೊತೇಲಿ ಹೇರ್ ಸ್ಟೈಲಿಸ್ಟಾಗಿ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳಿದ್ದಾರೆ. ಅದರಿಂದ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟೆ. ರೆಡಿಯಾಗಿ ಕೂತ್ಕೊಂಡೆ. ಮಧ್ಯಾಹ್ನ 2:30ಗೆ ಹೊರಟೆ. 4 ಗಂಟೆ ಅಷ್ಟರಲ್ಲಿ ರೀಚ್ ಆಗಿ 7 ಮೆಂಬರ್ಸ್ ಇದ್ದಾರೆ ಅಂತ ಹೇಳಿದರು. ಅದರಿಂದ 2:30 ಆಗಿತ್ತು. ಕಾಯ್ಕೊಂಡು ಕೂತ್ಕೊಂಡೆ. ನಮ್ಮ ಮನೆಯವ್ರು ಬರ್ತೀನಿ ಅಂದರು, ಬರಲೇ ಇಲ್ಲ ಎಷ್ಟೊತ್ತಾದ್ರೂ. ಸೊ ಯಾಕೋ ಸ್ವಲ್ಪ ಹೊಟ್ಟೆ ನೋವು ಬರೋ ಥರ ಇತ್ತು, ಗ್ಯಾಸ್ಟ್ರಿಕ್ ಥರ ಆಗಿತ್ತು. ಅದರಿಂದ ಸ್ವಲ್ಪ ಬಿಸಿನೀರು ಕಾಸ್ಕೊಂಡು ಕುಡಿದ್ಬಿಟ್ಟು ಹೋಗೋಣ, ಅಲ್ಲೆಲ್ಲ ಸಿಗೋಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಬಿಸಿನೀರನ್ನ ಕಾಸ್ಕೊಂಡು ಕುಡಿದೆ. ಅವ್ರು ಬಂದಿದ್ದ ಟೈಮ್ ನೋಡಿದ್ರೆ 3 ಗಂಟೆ ಆಗೇ ಹೋಯಿತು. ಮತ್ತು ನಾನು 3 ಗಂಟೆಗೆ CS ಪುರ ಹೋಗಿ CS ಪುರದಲ್ಲಿ ಬಸ್ ಹತ್ತಿದೆ. ಕೊನೆಗೂ 3 ಗಂಟೆ ಬಸ್ನ 3 ಗಂಟೆ ಆಗೇ ಹೋಯಿತು. ಅಲ್ಲಿಂದ ಬಸ್ ಹತ್ಕೊಂಡು ಹೊರಟು ಗುಬ್ಬಿಗೆ ಹೋಗಿ ಗುಬ್ಬಿಯಿಂದ ಬಸ್ ಹತ್ಕೊಂಡು ಹೊರಟೆ. ಮತ್ತು ತುಮಕೂರು ನೋಡಿ, ಬಸ್ ಸ್ಟ್ಯಾಂಡು ಫುಲ್ ದೊಡ್ಡದು ಹೈಟೆಕ್ ಮಾಡಿಬಿಟ್ಟಿದ್ದಾರೆ ಬಸ್ ಸ್ಟ್ಯಾಂಡ್ ಅಂತೂ. ಹೋಗೋ ಅಷ್ಟರಲ್ಲಿ 4:15 ಆಗಿತ್ತು ಅನಿಸುತ್ತೆ. ನಾನು ಕೂಡ ಹೋದೆ, ಅವರು ಕೂಡ ಬಸ್ ಇಳಿದ್ರು. ನಾನು ಫಸ್ಟ್ ಪ್ಲಾಟ್ಫಾರಮಲ್ಲಿದ್ದೆ, ಅವರು 11ನಲ್ಲಿದ್ದರು. ಅವ್ರು ಇನ್ನೂ ಹೊಸ್ತು, ತುಮಕೂರು ಅಷ್ಟಾಗಿ ಬಂದಿಲ್ಲ. ಅದರಿಂದ ನಾನೇ 11ಗೆ ಹೋಗ್ಬಿಟ್ಟು ಅವ್ರನ್ನ ಕರ್ಕೊಂಡು ಮತ್ತೆ ಬಂದ್ವಿ. ಆಟೋ ಸ್ಟ್ಯಾಂಡ್ ಹತ್ರ ಬಂದೆ. ಆಟೋಗೆ ಮಾತಾಡಿಕೊಂಡು 80 ರುಪೀಸ್ ಏನೋ ಆಗುತ್ತೆ ಅಂತ ಅಂದ್ವಿ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಆಟೋ ಹೊತ್ಕೊಂಡು ಇಬ್ಬರು ಬಂದ್ವಿ. ಇಲ್ಲಿ ಡೆಕೋರೇಷನ್ ಎಲ್ಲ ಆಗ್ತಾಯಿತ್ತು, ಇನ್ನೂ ಕ್ಲೈಂಟ್ಸು ಬಂದಿರಲಿಲ್ಲ. ಸೊ ಹಂಗಾಗಿ ಒಂದಿಬ್ಬರು ಬಂದಿದ್ರು ಅಷ್ಟೇ. ಮತ್ತು ನಮಗೆ ಮೇಕಪ್ಗೆ ಸ್ವಲ್ಪ ಜಾಗ ಇದು ಕಂಫರ್ಟಬಲ್ ಅನ್ನಿಸ್ಲಿಲ್ಲ, ಅದಕ್ಕೆ ಬೇರೆ ಕಡೆ ಮಾಡೋಣ ಅಂತ ಕೂತಿದ್ವಿ. ಮತ್ತು ಇನ್ನು ಪಾಪು ಸಿಕ್ತು, ಚೆನ್ನಾಗಿ ಮಾತಾಡಿಸಿದ್ಲು. ಅವ್ಳ ಜೊತೆ ಆಟ ಆಡ್ಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಮತ್ತು ಟೈಮ್ ಆಗೇ ಹೋಯಿತು. ಅವರೆಲ್ಲ ಮೇಕಪ್ ಮಾಡಿದ್ರು, ನಾನು ಒಬ್ಬೊಬ್ಬರಿಗೇ ಹೇರ್ ಸ್ಟೈಲ್ ಮಾಡಿಕೊಂಡು ಬಂದೆ. ಎಲ್ಲರದು ಮುಗೀತು. ಮುಗಿಯೋಷ್ಟರೊಳಗೆ 9 ಗಂಟೆ ಆಗೇ ಹೋಯಿತು. ಆವಾಗಲೇ ಸ್ಟಾರ್ಟ್ ಆಗಿತ್ತು ರಿಸೆಪ್ಷನ್ ಕೂಡ. ಮತ್ತು ಎಲ್ಲ ಮಾಡಿಬಿಟ್ಟು ಊಟ ಮಾಡಿಕೊಂಡು ಕೂತ್ಕೊಂಡು ನಿದ್ದೆ ಬರಲಿಲ್ಲ. ಮತ್ತು ಈಚೆಗಡೆಯವರು ಫೋಟೋಶೂಟ್ ಮಾಡಿಸಿದ್ರಲ್ವ, ಪ್ರೀ ವೆಡ್ಡಿಂಗ್ ಶೂಟು, ಅದರದ್ದೆಲ್ಲ ವೀಡಿಯೋ ನೋಡ್ಕೊಂಡು ಕೂತಿದ್ರು. ನಾವು ಸ್ವಲ್ಪ ಹೊತ್ತು ನೋಡೋಣ ಅಂತ ಹೇಳಿಬಿಟ್ಟು ನೋಡಿಕೊಂಡು ಕೂತ್ಕೊಂಡ್ವಿ. ಮತ್ತು ನೈಟ್ 11 ಗಂಟೆ ಆಯಿತು. ರೂಮ್ ಮಾಡೋಕ್ಕೆ ಹೇಳಿದ್ವಿ, ಆದರೆ ಮಾಡಿರಲಿಲ್ಲ. ಇಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಮಲ್ಕೊಂಡ್ವಿ. ಆದರೆ ನಿದ್ದೆನೇ ಸರಿಯಾಗಿ ಬರಲೇ ಇಲ್ಲ. ಮತ್ತು ಬೆಳಗ್ಗೆ ಎದ್ದು 6:30ಗೇನೋ ಎದ್ದೆ. ಆಮೇಲೆ ಮತ್ತೆ ನಿದ್ದೆ ಬರಲಿಲ್ಲ. 7 ಗಂಟೆಗೇನೆ ಒಂದು ಬೇರೆ ಕಡೆ ರೂಮ್ ಮಾಡಿದರು, ಅಲ್ಲಿ ಹೋಗಿ ಮೇಕಪ್ ಎಲ್ಲ ಮಾಡಿಬಿಟ್ಟು ಮುಗಿಸ್ಕೊಂಡು 12 ಗಂಟೆಗೆ ಊಟ ಮಾಡಿಕೊಂಡು ಸೀದಾ ಹೊರಟೇ ಬಿಟ್ವಿ ನಾವು. ಕೂತ್ಕೊಳ್ಳೇ ಇಲ್ಲ ಊಟ ಆಗ್ತಿದ್ದಂಗೆ. ಹೊರಟು ಮನೆಗೆ ಬಂದೆ. ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು, ಅದರಿಂದ ನಾನು ವೀಡಿಯೋಸ್ ಮಾಡೋಕ್ಕಾಗಲೇ ಇಲ್ಲ.
ಟೀ ಇಟ್ಕೊಂಡು ಕುಡಿದೆ. ಇದಿಷ್ಟು ಇವತ್ತಿನ ವಿಡಿಯೋ. ಬಾಯ್ ಫ್ರೆಂಡ್ಸ್.